2 ವರ್ಷಗಳಿಂದ ಆಂತರಿಕವಾಗಿ ನಡೆಯುತ್ತಿದ್ದಂಥ ಕಲಹ, ಅದರಲ್ಲೂ ಕೂಡ ಟಿವಿ ಆರ್ಟಿಸ್ಟ್ಗಳ ಸಂಘದಿಂದ ಒಳಗಡೆ ನಡೀತಿದ್ದಂಥ ಕಲಹ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ಅದ್ರ ಬಗ್ಗೆ ಮಾತಾಡಿಸ್ತೇನೆ. ಇಲ್ಲಿರುವಂಥ ಕಲಾವಿದರಾಗಿರ್ಬೋದು, ತಂಡದ ಸದಸ್ಯರಾಗಿರ್ಬೋದು. ಸರ್, ಈಗ ಕಲ್ಚರಲ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಇವರ ನಡುವೆ ಕಲಹ ಇರಬಹುದು. ಏನಾಗಿದೆ ಈ ವಿಚಾರದಲ್ಲಿ? ಇದು ನಮ್ಮ ಟೆಲಿವಿಷನ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದು ಸಂಬಂಧಪಟ್ಟ ಹಾಗೆ ಸುಮಾರು 20 ವರ್ಷ ಆಯಿತು ಈ ಕ್ಲಬ್ಬು ಶುರುವಾಗಿ. ಕಳೆದ ಒಂದು 2-2.5-3 ವರ್ಷದಿಂದ ನಮ್ಮಲ್ಲಿ ನಿಧಾನವಾಗಿ ಅಲ್ಲಿ ಸೆಕ್ರೆಟರಿ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು. ಆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದಾಗ ಅವರಿಂದ ಸಮರ್ಪಕವಾದ ಉತ್ತರ ಬರ್ತಾ ಇರಲಿಲ್ಲ. ಆಮೇಲೆ ಬರೀ ದಬ್ಬಾಳಿಕೆನೇ ಮಾಡ್ತಾಯಿದ್ರು. ಪ್ರತಿಯೊಂದಕ್ಕೂ ಒಂಥರ ಡಿಕ್ಟೇಟರ್ ಥರ ಅವ್ರು ಹೇಳಿದ್ದನ್ನೇ ಕೇಳಬೇಕು. ನಮಗೆ ಯಾವುದೇ ಆದಂತಹ ಮಾಹಿತಿಗಳನ್ನ, ಆಮೇಲೆ ಪುರಾವೆಗಳನ್ನ ಅಥವಾ ಯಾವುದೇ ಪುಸ್ತಕಗಳನ್ನ, ಲೆಕ್ಕ ಪುಸ್ತಕ ಆಗಲಿ ಏನನ್ನೂ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಾವು ಆಮೇಲೆ ನಿಧಾನಕ್ಕೆ ಒಂದಷ್ಟು ಜನ, ಮತ್ತು ಆಮೇಲೆ ಅಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲೂ ಕೂಡ ಸಾಕಷ್ಟು ಕೋರಮ್ ಇರಲಿಲ್ಲ. ಆಮೇಲೆ ನಾವು ಒಂದಷ್ಟು ಜನ ಇವ್ರನ್ನ ಸುನೀಲ್ ಪುರಾಣಿಕು, ಆಮೇಲೆ ಸಂಜೀವ್ ತಗಡೂರು, ಆಮೇಲೆ ಒಂದಷ್ಟು ಜನ ರಮೇಶ್ ಪಂಡಿತು, ಸತೀಶ್ ಕೃಷ್ಣ, ಶ್ರೀಕಾಂತ್ ಹೆಬ್ಳಿಕರು, ಇವ್ರನ್ನೆಲ್ಲ ನಾವು ಕೋಆಪ್ ಮಾಡ್ಕೊಂಬಿಟ್ಟು ನಾವು ಪ್ರಶ್ನೆ ಕೇಳಿದ್ದಕ್ಕೆ 3 ತಿಂಗಳ ಕಾಲ ಮೀಟಿಂಗೇ ಮಾಡಲಿಲ್ಲ. ಡಿಸೆಂಬರ್ 3ನೇ ತಾರೀಕು ಮಾಡಬೇಕಾದಂಥ ಜನರಲ್ ಬಾಡಿನೂ ಕೂಡ ಮಾಡಲಿಲ್ಲ. ಅವರು ನಮ್ಮ ಕೈಗೆ ಸಿಕ್ಕಲಿಲ್ಲ. ಅಲ್ಲ ಸರ್, ಈಗ 20 ವರ್ಷದ ಅಸೋಸಿಯೇಷನ್ ಅಂದಾಗ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡೇ ಬಂದಿರ್ತೀರಾ. ಆ ಸೆಟ್ ಆಫ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ ಯಾರು? ಬ್ರೇಕ್ ಮಾಡಿದ್ ಯಾವ ಹಂತದಿಂದ? ಮೊದಲನೇ ದಿನದಿಂದನೂ ಬ್ರೇಕ್ ಮಾಡ್ಕೊಂಡು ಬರ್ತಾ ಇದ್ದದ್ದೇ ನಮ್ಮ ಕಾರ್ಯದರ್ಶಿಗಳು ಆಗಿದ್ದ ರವಿಕಿರಣ್ ಅವರು. ಅದು ಯಾವುದೇ ರೀತಿಯ ಎಲ್ಲನೂ ನಂದೇ ಸ್ವಂತ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ರು ಅವರು. ಯಾರಿಗೂ ಯಾವುದೋ ಮಾಹಿತಿಗಳನ್ನ ಕೊಡೋದಾಗಲಿ, ನಮಗೆ ಮೆಂಬರ್ಶಿಪ್ ಅವ್ರಿಗೆ ಇಷ್ಟ ಬಂದಂಗೆ ಕೊಡೋರು. ಆಮೇಲೆ ಯಾವುದೇ ಟ್ಯಾಕ್ಸ್ಗಳನ್ನ ಕಟ್ಟಿಲ್ಲ. BBMP ಟ್ಯಾಕ್ಸ್ ಬಾಕಿ ಇತ್ತು. ಹುಡುಗರ PF ESIಗಳೆಲ್ಲ ಬಾಕಿ ಇದ್ದು. ಏನನ್ನು ಕೇಳಿದ್ರು ಕೂಡ ಉಡಾಫಿಯಾಗಿ ಹೊಟ್ಟೋಗೋರು. ಕೇಳಿದ್ರೆ ಒಂದು ಸಿಂಪಲ್ ರೀಸನ್ ಕೊರೋನಾ ಅಂತ ಹೇಳೋದು. ಕೊರೋನಾಕ್ಕಿಂತ ಮೊದಲಿಂದನೇ ಬಾಕಿ ಉಳ್ಕೊಂಡ್ಬಂದಿದೆ, ಯಾಕೆ ಹಿಂಗೆ ಮಾಡ್ತೀಯಾ ಅಂತಂದರೆ ಏನು ಆನ್ಸರೇ ಮಾಡ್ತಾ ಇರಲಿಲ್ಲ. ಸರಿಯಾಗಿ ಮೀಟಿಂಗು ಮಾಡ್ತಾ ಇರಲಿಲ್ಲ. ಸರ್, ಈಗ ಪ್ರೊಸೀಜರ್ ಫಾಲೋ ಮಾಡ್ತಿರ್ಲಿಲ್ಲ ಅನ್ನೋದು ಒಂದಾಯ್ತು ಅಂದ್ರೆ, ಆ ಪ್ರೊಸೀಜರ್ ವಿಚಾರಕ್ಕೋಸ್ಕರ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಬಂದಿದ್ದ ಅಥವಾ ಇದ್ರ ಹಿಂದೆ ಬೇರೆ ಕಾರಣ ಇದೆಯಾ? ಏನಾಗಿದೆ ಸರ್? ನಾನು ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಟೆಲಿವಿಷನ್ ಅಸೋಸಿಯೇಷನ್ ಅಲ್ಲ, ಟೆಲಿವಿಷನ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್. ಎರಡು ಬೇರೆ ಬೇರೆ. ಅಂದರೆ ನಮ್ಮ ಘನ ಸರ್ಕಾರ ಟೆಲಿವಿಷನ್ ಆರ್ಟಿಸ್ಟು ಮತ್ತು ತಂತ್ರಜ್ಞರಿಗೆ ಅನುಕೂಲ ಆಗಲಿ, ಅವರಿಗೆ ಒಂದು ಸೂರಿನಡಿ ಒಂದು ಕಡೆಗೆ ಬಂದು ಅವರಿಗೆ ಅನುಕೂಲ ಆಗಲಿ ಅಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು, ಸದಾನಂದ ಗೌಡರು ಇವರು ಸೇರಿ ಕೊಟ್ಟಿರುವಂಥ ಒಂದು ಜಾಗದಲ್ಲಿ ಈ ಕ್ಲಬ್ಬನ್ನು ಕನ್ಸಿಡರ್ ಮಾಡಿದ್ದೀವಿ. ಮಾನ್ಯ ಈಗ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಇದು ಒಂದು ಮುಖ್ಯ ಇದಕ್ಕೆ ಬಂದಿದೆ. ಹೌದು. ಇದಕ್ಕೇನಾಗೋಯಿತು ಸರ್, ಕಳೆದ 20 ವರ್ಷದಿಂದ ಸಹಕಾರ ಇಲಾಖೆಯಿಂದಾಗಲಿ ಅಥವಾ ಕಾನೂನಿನಡಿಯಲ್ಲಿ ಯಾವ ಕೆಲಸಗಳು ಆಗಿಲ್ಲ. ಯಾವುದೇ ಒಂದು ಕ್ಲಬ್ ನಡೀಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಬೈಲಾಸ್ ಇರುತ್ತೆ, ಅದಕ್ಕೆ ಆದಂಥ ಒಂದು ಸರ್ಕಾರದ ಒಂದು ನಿಯಮ ಇರುತ್ತೆ. ಅವನ್ನ ಯಾವನ್ನೂ ಪಾಲಿಸಿಲ್ಲ. 13 ವರ್ಷದಿಂದ BWSSB ಟ್ಯಾಕ್ಸ್ ಕಟ್ಟಿಲ್ಲ. 5 ವರ್ಷದಿಂದ BBMP ಟ್ಯಾಕ್ಸ್ ಕಟ್ಟಿಲ್ಲ. GSTನೂ ಸರಿಯಾಗಿ ಪೇ ಮಾಡಿಲ್ಲ. ಇವಿಷ್ಟು ನೋಡಿದಾಗ ಅಲ್ಲಿ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್, ಅಂದರೆ ಕಾರ್ಯಕಾರಿ ಸಮಿತಿಗೆ ಗಮನಕ್ಕೆ ಬರದೇನೆ, ಅಂದರೆ ಎಲ್ಲ ಒಬ್ಬನೇ ನಿರ್ಧಾರ ಮಾಡೋದು, ಒನ್ ಮ್ಯಾನ್ ಶೋ. ಆಮೇಲೆ ಮಾಡಲಿ ಒನ್ ಮ್ಯಾನ್ ಶೋ ಅಂದರೆ ನಾವು ಒಂದು ವಿಶ್ವಾಸ ಇಟ್ಟಾಗ ಈಗ ಯಾರನ್ನೊಬ್ಬರನ್ನ ನಾವು ಅಲ್ಲಿ ಕೂಡಿಸಿರ್ತೀವಿ, ಆದರೆ ಸರಿಯಾದ ರೀತಿಯಲ್ಲಿ ನಡೆದಾಗ ಮಾತ್ರ ಅದಕ್ಕೊಂದು ಮಹತ್ವ ಇರುತ್ತೆ. ಇವು ಮಾಹಿತಿ ಕೊಡದೇನೆ ಎಲ್ಲ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇದೇನಾಗಿತ್ತು ಮೊನ್ನೆ ರೀಸೆಂಟಾಗಿ, ಈಗ ನಾವು ಯಾವ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿತ್ತು ಅಂದರೆ, ಒಂದು 3 ದಿವಸದ ಕೆಳಗಡೆ ಬೆಳಗ್ಗೆ ನಾವು ತಿಜೋರಿಯಲ್ಲಿ ಇಟ್ಟಿದ್ದಂಥ ಒಂದು ಸುಮಾರು ಲಕ್ಷ ಅಲ್ಲಿತ್ತು. ಅದರಲ್ಲಿ ಬೆಳಗ್ಗೆ ಬಂದು ಯಾರೋ ಒಬ್ಬನಿಗೆ ಧಮಕಿ ಹಾಕಿ ಅವನ ಕಡೆಯಿಂದ 6,70,000 ಹತ್ತಿರ ಆ ರೇಂಜಲ್ಲಿ ದುಡ್ಡನ್ನು ಇವರು ತೊಗೊಂಡು ಹೋಗಿದ್ದಾರೆ. ಬಂದು ಅದನ್ನು ತೊಗೊಂಡು ಹೋದಾಗ ನಾವು ಇದನ್ನು ಟ್ಯಾಕ್ಸ್ ಕಟ್ಟೋದಕ್ಕೆ ಇಟ್ಕೊಂಡಿರೋಂಥ ದುಡ್ಡು, ಅಲ್ಲಿ ಸ್ಯಾಲ್ರಿ ಕೊಡೋಕೆ ಇಟ್ಕೊಳ್ಳೋಂಥ ದುಡ್ಡನ್ನು ನಮಗೆ ಒಂಥರ ಎಲ್ರಿಗೂ, ಇಲ್ಲಿರೋರು ಎಲ್ರಿಗೂ ಆಘಾತ ಆಯಿತು. ಇದುವರೆಗೂ ಮಾನಸಿಕವಾಗಿ ನಾವು ತೊಳಲಾಟ ಅವ್ರಿಗೆ ಹೇಳೋದು, ಯಾಕಂದರೆ ಅವರು ಒಬ್ಬ ಹಿರಿಯ ನಟರು, ಅವ್ರಿಗೆ ನಾವು ಸುಮಾರು ಸಲ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಅವರು ಮೊಂಡತನ, ಏಕಪಕ್ಷೀಯ ನಿರ್ಧಾರಗಳು, ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ಇರೋದು, ಇವೆಲ್ಲ ಭಾಳ ತೊಂದರೆಯಲ್ಲಿ ಸಿಕ್ಕಾಕೊಂಡು ಈಗ ಈ ರೀತಿಗೆ ಬಂದಿದೆ. ಅದನ್ನು ಸಾಹೇಬರಿಗೆ ತಿಳಿಸೋದಕ್ಕೆ ಬಂದಿದ್ದೀವಿ. ಇದೇ ಮುಖ್ಯವಾದದ್ದು. ಅಷ್ಟು ಈಸಿಯಾಗಿ ಅಲ್ಲ, ನನಗೆ ಇನ್ನೊಂದು ಡೌಟು, ಅಷ್ಟು ಈಸಿಯಾಗಿ ಅವರು ಅಲ್ಲಿಗೆ ಬರ್ತಾರೆ, ಯಾರಿಗೋ ಹೆದರ್ಸ್ತಾರೆ, ಅದಾದ ನಂತರ ಹಣವನ್ನು ತೆಗಿತಾರೆ ಅಂದಾಗ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರ ಸ್ವತ್ತಿಗೆ ತಗೊಂಡ್ಬಿಟ್ಟಿದ್ರ ಆ ಪ್ರಾಪರ್ಟಿನ?
ಇದು ಏನಂತಂದರೆ ಒಂದು ಕ್ಲಬ್ ನಡಿಬೇಕಾದ್ರೆ ಅದು ಬೈಲಾನೇ ಕಾನ್ಸ್ಟಿಟ್ಯೂಷನ್. ನಮ್ಗೆ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಒಂದು ಕ್ಲಬ್ಬಿಗೆ ಬೈಲಾ ಇರುತ್ತೆ. ಆ ಬೈಲಾನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಗೆ ಫುಲ್ ಪವರ್ ಇರುತ್ತೆ. ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಯಾರ್ಯಾರು ಬರ್ತಾರೆ, ಅಧ್ಯಕ್ಷರು, ಸೆಕ್ರೆಟ್ರಿಗಳು, ಜಾಯಿಂಟ್ ಸೆಕ್ರೆಟ್ರಿ, ಟ್ರೆಷರರು, ಈ ಥರದ್ದು ಒಂದು ಹೈಯಾರ್ಕಿ ಇದೆ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಡಿಫೈನ್ ಮಾಡಿರ್ತಾರೆ. ಅದು ಯಾವುದನ್ನು ಮಾಡದೇ ಇದ್ದಾಗ ಒಂದು ಯಾರೋ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದ ತಕ್ಷಣ ನಾವು ಹೊರಗೆ ಹಾಕೋದು, ಕಮಿಟಿಯಿಂದ ಹೊರಗೆ ಹಾಕೋದು, ಡಿಸ್ಮಿಸ್ ಮಾಡೋದು, ವಜಾ ಮಾಡೋದು. ವಜಾ ಮಾಡೋದಕ್ಕೂ ಮುಂಚೆನೂ ನೀವು ಒಂದು ಅವರಿಗೆ ನೋಟಿಸ್ ಕೊಡಬೇಕು. ನಿಮ್ಮ ಬೈಲಾ ಪ್ರಕಾರನೇ ನೋಟಿಸ್ ಕೊಟ್ಟಾದಮೇಲೆ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು. ಇವ್ರು ಹೇಗೆ ದಬ್ಬಾಳಿಕೆ ಮಾಡ್ಕೊಂಬಂದ್ರೆ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ರೆ ಸಾಕು ಅವರನ್ನು ಕ್ಲಬ್ನಿಂದಲೇ ಆಚೆ ಹಾಕೋದು. ಸರ್, ಈಗ ಆ ರೀತಿ ದಬ್ಬಾಳಿಕೆ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಬೇರೆ ಸದಸ್ಯರು ವಿರೋಧಿಸಬಹುದಾಗಿತ್ತಲ್ವಾ? ಅದಕ್ಕೆ ಎಕ್ಸಾಂಪಲ್ಲೇ ನನ್ನೇ ಹೊರಗೆ ಹಾಕಿದ್ರು. ನಮ್ಮ 2018ರಲ್ಲಿ ಹಿಂಗೆ ಹೊರಗೆ ಹಾಕಿದಾಗ ನಾವೊಂದು ಕೋರ್ಟ್ನಲ್ಲಿ ದಾವೆ ಕೂಡ ಹಾಕಿದ್ವಿ. ದಾವೆ ಹಾಕಿದಾಗ ಏನಾಯಿತು, ಸಡನ್ನಾಗಿ ಇದು ಬಂತು ಅಂತ ಕರೋನಾ ಬಂತು. ಕರೋನಾ ಬಂದಾಗ ನಮಗೂ ಓಡಾಡೋಕ್ಕಾಗಲಿಲ್ಲ. ಆಮೇಲೆ ಹಿರಿಯರು ಯಾರೋ ಬಂದರು, ನಿನ್ನ ಕೇಸ್ ವಾಪಸ್ ತಗೊಂಬಿಡ್ರಪ್ಪ, ನಾವು ಏನೋ ಮಾಡಿ ಅದನ್ನು ಸೆಟ್ಲ್ ಮಾಡ್ಸೋಣ, ಸರಿಯಾದ ದಾರಿಲಿ ತರೋಣ ಅಂತ ಅಂದರು. ನಾವು ಕೇಸ್ ವಾಪಸ್ ತೊಗೊಂಡ್ವಿ 2019ರಲ್ಲಿ. ಅವತ್ತಿಂದ ಇವತ್ತವರೆಗೂ ಹಿರಿಯರು ಹೇಳಿದ್ರು, ಎಲ್ಲ ಹೇಳಿದ್ರು, ಅವರು ಯಾವುದಕ್ಕೂ ಬಗ್ತಾನೇ ಇಲ್ಲ. ಇದು ಕೋರ್ಟ್ ಕೇಸ್ ಹಾಕಿರೋದಕ್ಕೂ ದಾಖಲೆಗಳಿದ್ದಾವೆ. ಕೋರ್ಟ್ ಕೇಸ್ ಹಾಕಿದ್ಮೇಲೆ ಆದಮೇಲೂ ಕೂಡ ಇದನ್ನು ವಾಪಸ್ ತಗೊಳ್ಳಿ, DRE ಕಂಪ್ಲೇಂಟ್ ಕೊಡಬೇಕು. ಇದು ಮೂಲವಾಗಿ ಹೋಗ್ಬೇಕಾಗಿರೋದು ಯಾರಿಗೆ? ಸಹಕಾರ ಇಲಾಖೆಗೆ ಹೋಗುತ್ತೆ. ಇದು ಸಹಕಾರ ಇಲಾಖೆಯಲ್ಲಿ ಏನು ನಮ್ಮನ್ನು ಕೇಳ್ತಾರೆ, ನೀವು ಕಾನೂನಾತ್ಮಕ ನಡೆಸ್ಕೊಂಡು ಹೋಗ್ತಿದ್ರೋ ಇಲ್ವೋ ಅಂತ ಹೇಳಿ. ಇಲ್ಲಿರೋ ಸದಸ್ಯರುಗಳಿಗೆ ಇವರೇನಿದ್ದಾರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳಿಗೆ ಎಷ್ಟು ನೆಗ್ಲಿಜೆನ್ಸ್ ಇತ್ತು ಅಂತಂದರೆ, ನಾನು ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿಯವ್ರಿಗೆ ಹೇಳ್ತೀನಿ, ನೀವು ಯಾವತ್ತು ಎಲೆಕ್ಷನ್ ಆಯಿತು ಅನ್ನೋದೇ ಮರ್ತುಬಿಟ್ಟಿದ್ರು ಅವರು. 2019ರಲ್ಲಿ ಎಲೆಕ್ಷನ್ ಆಗಿದೆ, 2023 ಡಿಸೆಂಬರ್ಗೆ ಎಲ್ಲರದ್ದು ಟೈಮೇ ಬಾರಾಗಿರುತ್ತೆ. ಅವ್ರು ಎಲೆಕ್ಷನ್ ನಡೆಸಬೇಕು, ಅದೇನೇ ಅವ್ರಿಗೆ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಒಂಥರ ವ್ಯೂಹ ಎಣೆದ್ಬಿಟ್ಟಿದ್ರು ರವಿಕಿರಣ್ ಅವರು. ಸೊ ಅದೆಲ್ಲದನ್ನು ಅವರು ಪಾಪ ಏನಾಗ್ತಿತ್ತು, ಒಂಥರ ನಂಬಿದ್ರು. ರವಿಕಿರಣ್ ಅವರು ಎಲ್ಲ ಮಾಡ್ತಾರೆ, ಸರಿಗೆ ಮಾಡ್ತಾರೆ, ಹಿರಿಯ ಸದಸ್ಯರಿದ್ದಾರೆ, ಗೌರವದ ಸ್ಥಾನ ಇದೆ, ಸಮಾಜದಲ್ಲೂ ಅವ್ರಿಗೊಂದು ಗೌರವ ಇದೆ ಅಂತ ಹೇಳಿ ನಂಬಿದ್ರು ಅವ್ರನ್ನ. ಆ ನಂಬಿಕೆಗೆ ಆ ದ್ರೋಹ ಮಾಡಿದ್ರು. ಆ ದ್ರೋಹ ಆದಮೇಲೆ ಅವ್ರನ್ನ ವಿಚಾರಣೆ ಮಾಡಿದ್ರು. ಕಮಿಟಿಯವ್ರು ಮತ್ತೆ ಸೇರ್ಕೊಂಡು ಅವ್ರನ್ನ ಗಮನಕ್ಕೆ ತಂದ್ವಿ. ಎಲ್ಲದನ್ನು ಹಿಂಗೆ ಆಗ್ತಿದೆ ಅಂತಂದಾಗ ಅವರು ಅವರೊಳಗೇನೆ ಒಂದು ವಿಚಾರಣೆ ಮಾಡಿಕೊಂಡ್ರು. ಇದಕ್ಕೊಂದು ನೋಟಿಸ್ ಕೊಡೋಣ ಅಂತ ಹೇಳಿ ನೋಟಿಸ್ ಕೊಟ್ಟರು ರವಿಕಿರಣಿಗೆ. ಮೊದಲು ನೋಟಿಸ್ ಕೊಟ್ಟಾಗ ಒಂದು 10 ದಿವಸ ಟೈಮು ಕೊಟ್ಟರು, ಮಾಡಪ್ಪ ಇದಕ್ಕೆ ಉತ್ತರ ಕೊಡು ಅಂತ ಹೇಳಿ. ಅದಕ್ಕೆ ಬರಲೇ ಇಲ್ಲ ಅವರು. ಉತ್ತರ ಕೊಟ್ಟಾದ್ಮೇಲೆ ಕಾನೂನು ಏನು ಹೇಳುತ್ತಲ್ಲಿ, ಸಸ್ಪೆಂಡ್ ಮಾಡಿ ಅನ್ನತ್ತೆ. ಆ ಸಸ್ಪೆಂಡು ಮಾಡಿ ಆಯಿತು. ಸಸ್ಪೆಂಡ್ ಮಾಡಿದಾಗ ಅಲ್ಲಿ ಏನು ಹಾಕಿರ್ತೀವಿ, ನೀವು ಯಾವುದೇ ಕಾರಣಕ್ಕೂ ದೈನಂದಿನ ಚಟುವಟಿಕೆಗಳಲ್ಲಿ ಕ್ಲಬ್ಬಿನೊಳಗೆ ಭಾಗಿಯಾಗೋಂಗಿಲ್ಲ, ನೀವು ಕ್ಲಬ್ನೊಳಗೆ ಬರೋಂಗಿಲ್ಲ ಅಂತ ಹೇಳಿ ನಿರ್ಬಂಧನೆ ಮಾಡುತ್ತದು. ಆ ನಿರ್ಬಂಧನೆ ಮಾಡಿದ್ಮೇಲೆ ಆ ಮನುಷ್ಯ ಮೊನ್ನೆ ಬಂದುಬಿಟ್ಟು ಇದ್ದಕ್ಕಿದ್ದಂಗೆ ತಿಜೋರಿಯಲ್ಲಿ ಇದ್ದಿದ್ದು ದುಡ್ಡನ್ನ ಹೊತ್ಕೊಂಡು ಹೋಗೋರೆ. ನಾನು ಹೇಳ್ತೀನಿ ಅವ್ರು ಕಳ್ತನನೇ ಮಾಡೋರೆ ಅಂತ. ನಿಮ್ಮ ನಿರ್ಬಂಧನೆ ಮಾಡಿದಾಗ ಒಂದು ಬೈಲಾ ಒಳಗಡೆಗೆ ನಿಮ್ಮನ್ನು ನಿರ್ಬಂಧಿಸಿದ್ದಾದಮೇಲೆ ನೀವು ಬರೋಂಗೇ ಇಲ್ಲ. ನೀವು ಈಗ ಕ್ಲಬ್ ಒಳಗಡೆ ಬರೋಂಗೇ ಇಲ್ಲ. ಕ್ಲಬ್ ಒಳಗೆ ಬರ್ದಿದ್ದವ್ರು ನೀವು ಹಣ ಎತ್ಕೊಂಡು ಹೋದಾಗ ಏನಾಗುತ್ತೆ, ನಾವು ಹೇಳ್ತೀವಿ ಕಳ್ತನ ಅಂತ. ಟ್ರೆಸ್ ಪಾಸಿಂಗೇ ಅದು. ಮತ್ತೊಂದು ಡೌಟ್ ಬರೋದೇನಂದ್ರೆ ಸರ್, ಸಿಸ್ಟಮ್ಗಿಂತ ವ್ಯಕ್ತಿ ದೊಡ್ಡವರು ಅನ್ನೋದನ್ನ ಮೊದಲಿಂದ ಪಾಲಿಸ್ಕೊಂಡ್ ಬರೋದಕ್ಕೆ ಎಲ್ಲರೂ ಸೇರಿ ವೇದಿಕೆ ಮಾಡಿಕೊಟ್ಟಿದ್ದೀರಾ ಅಂತ ಅನಿಸ್ತಾ ಇದೆಯಾ, ಅಥವಾ ಆ ವ್ಯಕ್ತಿ ಅಷ್ಟು ಬಲಶಾಲಿ ಆಗಿದ್ದಾರಾ, ಅವ್ರ ಹಿಂದೆ ಯಾರಾದರೂ ಸಪೋರ್ಟ್ ಆಗಿದ್ದಾರಾ? ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ನಾವೆಲ್ಲರೂ ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋರು. ನಾನು ಕಲಾವಿದ ಆಗಿದ್ದೀನಿ, ಅವರು ಕಲಾವಿದರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ನಾವು ಸಂಪೂರ್ಣವಾಗಿ ನಂಬಿದ್ವಿ, ಇವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ನಮಗೆ ಇದು ಯಾವಾಗ ಬ್ಯಾಕ್ ಫೈರ್ ಆಗಕ್ಕೆ ಶುರುವಾಯಿತು ಅಂದರೆ, 1,42,00,000 ಹೆಚ್ಚು ಕಮ್ಮಿ GST ಕಟ್ಟಿಲ್ಲ. 1,42,00,000 ಹೆಚ್ಚು ಕಮ್ಮಿ GST ಕಟ್ಟಿಲ್ಲ. ಆ GST ಯಾಕೆ ಕಟ್ಟಿಲ್ಲ ಅನ್ನುವ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು. ಶುರು ಮಾಡಿದಾಗ ಅವ್ರೇನು ಮಾಡಿದ್ರು, ಇಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ, ಅದೇನೋ ಮಾಡ್ತಾ ಇದ್ದೀನಿ, ತಿಂಗಳಿಗೆ ಒಂದಷ್ಟು ದುಡ್ಡು ಕಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ದುಡ್ಡನ್ನ ಕಟ್ಕೊಂಡ್ಬಂದು ಈಗ ಒಂದು 60 ಲಕ್ಷನೋ 70 ಲಕ್ಷನೋ ಕಟ್ಟಬೇಕು. ಇದು GSTದು. GST ಕ್ಯಾನ್ಸಲ್ ಆಗಿದೆ. ಈವನ್ ಟು ದಿಸ್ ಡೇ ಕ್ಲಬ್ಬಲ್ಲಿ GST ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ ಆಗಿದ್ರು. ಅದು ಆಮೇಲೆ SBIನಲ್ಲಿ ಅಕೌಂಟ್ ಇತ್ತು ನಮ್ಮದು, ಸಾಲ ತೊಗೊಂಡಿದ್ರು 3 ಕೋಟಿ, ಸಾಲ ತೀರಿಸಿಲ್ಲ. SBI ಸಾಲ ತೀರಿಸಿಲ್ಲ. ಅವ್ರು ಕೇಸ್ ಹಾಕಿದ್ರು. ಯಾರಾದರೂ ಫೋನ್ ಮಾಡಿ ಕೇಸ್ ಹಾಕಿದ್ದೀವಿ ಅಥವಾ ಇನ್ನೊಂದೇನು ಆಗ್ತಿದೆ ಅಂದರೆ ಅವ್ರಿಗೆ ಹೋಗೋದು, ಅವ್ರ ಹತ್ರ ಮಾತಾಡೋದು, ತಾತ್ಕಾಲಿಕವಾಗಿ ಟೈಮ್ ತೊಗೊಳೋದು, ಅದನ್ನು ಮುಂದಕ್ಕೆ ಹಾಕೋದು, ಹೀಗೆ ಮಾಡ್ಕೊಂಬಂದರು. ಈಗ ಜಡ್ಜ್ಮೆಂಟಿಗೆ ರಿಸರ್ವ್ ಮಾಡಿದ್ದಾರೆ SBIನವರು. ನಾವು ಮಾಡದೇ ಇರೋ ತಪ್ಪಿಗೆ ಅವ್ರು ಏನು ಹೇಳ್ತಿದ್ದಾರೆ, SBIಗೆ ನಾನು ನನ್ನ ಮನೆ ಡಾಕ್ಯುಮೆಂಟ್ಸನ್ನು ಅಡ ಇಟ್ಟು ಸಾಲ ತೊಗೊಂಡಿದ್ದೀನಿ,
ನಾನು ಕೊಟ್ಟಿರೋ ಸಾಲನ ನನಗೆ ತೀರಿಸ್ಬಿಡಿ, ನಾವು ಬಿಟ್ಟೋಡೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸರ್, ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸರ್, ಸರ್ಕಾರ ನಡೆಸಬೇಕಾದ್ರೆ, ಯಾವುದೇ ಸರ್ಕಾರ ಇರ್ಬೋದು, ನಡೆಸಬೇಕಾದ್ರೆ ಅವ್ರಿಗೆ ದುಡ್ಡು ಶಾರ್ಟೇಜ್ ಆದಾಗ ಸಾಲ ತಗೋತಾರೆ. ಸಾಲ ತೀರೋವರೆಗೂ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರ ಅಥವಾ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರ? ಸಾಲ ತಗೊಂಡಿದಾರಲ್ವಾ? ನಾವು ಕೇಳಿದ್ವಿ, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ನೀವೇನು ಸಾಲ ಕೊಟ್ಟಿದ್ದೀರಿ ಅದ್ರ ಡಾಕ್ಯುಮೆಂಟ್ಸ್ ಕೊಡಿ, ನಾವು ಪರಿಶೀಲಿಸ್ತೀವಿ. ಅವ್ರು ಗ್ಯಾರಂಟರ್ ಮಾತ್ರ, ತಗೊಂಡಿರೋ ಸಾಲಕ್ಕೆ ಗ್ಯಾರಂಟರ್ ಮಾತ್ರ. ಇಲ್ಲಿ ಕಿಟ್ಟಿ ಅಂತ ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಈಗ ಅವರು ಸೆಕ್ರೆಟರಿ ಆಗಿದ್ದಾರೆ. ಅವ್ರು ಕೂಡ ಮನೆ ಡಾಕ್ಯುಮೆಂಟ್ಸ್ ಸೈನ್ ಮಾಡಿದ್ದಾರೆ. ಐ ಮೀನ್ ಇದು ಗ್ಯಾರಂಟರ್ ಅಂತ ಸೈನ್ ಮಾಡಿದ್ದಾರೆ. ನಾನು ಸೈನ್ ಮಾಡಿದ್ದೀನಿ ಅಂದ ತಕ್ಷಣ ನಾನು ಮನೆ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ಅನ್ನೋದು ಅಲ್ಲ ಮುಖ್ಯ. ಓಕೆ, ಇದನ್ನ ಅವರು ದಬ್ಬಾಳಿಕೆ ಮಾಡಿಕೊಂಡು ನಾನು ಸಾಲ ಕೊಟ್ಟಿದ್ದೀನಿ, ನಾನು ಸಾಲಕ್ಕೆ ಶೂರಿಟಿ ಹಾಕಿದ್ದೀನಿ, ನಮ್ಮನೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಇಟ್ಕೊಂಡು ಇಲ್ಲಿವರೆಗೂ ಬಂದರು. ನಾವು ಎಲ್ಲವನ್ನ ಪರಿಶೀಲಿಸಕ್ಕೆ ಶುರು ಮಾಡಿದಾಗ ಗುರುಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಗೆ ಒಂದೊಂದೇ ಮಜಲುಗಳು ತೆಕ್ಕೋತಾ ಹೋಯ್ತು. ಆವಾಗ ನಾವು ರಿವೋಲ್ಟ್ ಆಗ್ಲೇಬೇಕಾದ ಅನಿವಾರ್ಯತೆ. ಇಲ್ಲದೆ ಹೋದ್ರೆ ನಾವು ತಪ್ಪಿತಸ್ಥರಾಗ್ಬಿಡ್ತೀವಿ ಸರ್. ನಾವು ಮಾಡದೇ ಇರೋ ತಪ್ಪು ತಲೆ ಯಾಕೆ ಕೊಡಬೇಕು? ನಾವು ನೆಮ್ಮದಿಯಾಗಿ ಆಕ್ಟಿಂಗ್ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರೋರು, ಇದಕ್ಕೇನೋ ನಮ್ಮ ಕಲಾವಿದರಿಗೆ ಅಂತ ನಾವು ಮಾಡಕ್ ಹೋಗಿ ಆಮೇಲೆ ನಮ್ಮ ಬೈಲಾ ಪ್ರಕಾರ ಸದಸ್ಯರಿಗೆ ರೂಮ್ ಕೊಡೋಂಗಿಲ್ಲ ಅಂತಿದೆ, ರೂಮ್ ಕಾರ್ಡ್ಸ್ ಆಡೋಂಗಿಲ್ಲ ಅಂತಿದೆ. ರೂಮಲ್ಲಿ ಕೂತ್ಕೊಂಡು ಕಾರ್ಡ್ಸ್ ಆಡ್ತಾರೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಎಲ್ರನ್ನೂ ಕರೀತಾರೆ, ಮನೆಯವ್ರು ಎಲ್ರನ್ನೂ ಕರೀತಾರೆ, ಬೈತಾರೆ. ದಬ್ಬಾಳಿಕೆ. ಯಾಕೆ ಮಾತಾಡಕ್ ಹೋಗ್ಬೇಕು? ಥ್ರೆಟ್ನಿಂಗು. ಯಾಕೆ ಮಾತಾಡಕ್ ಹೋಗ್ಬೇಕು ಅಂತ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ. ಬಟ್ ಈಗ ನಮ್ಮ ಟೆಲಿವಿಷನ್ ಇಂಡಸ್ಟ್ರಿಯ, ಚಲನಚಿತ್ರ ಉದ್ಯಮದ ಒಂದಷ್ಟು ಜನ ಹಿರಿಯರು ಈ ಅಟ್ರಾಸಿಟೀಸ್ ನ ಮೆಟ್ಟಿ ನಿಲ್ಲುವಂತಹ ಸಮಯ ಬಂದಿದೆ, ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದಾಗ ನಾವು ಯುದ್ಧಕ್ಕೆ ಇಳಿಲೇಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ ನಾವು ಈಗ ಸ್ಟೆಪ್ ತಗೊಂಡಿದ್ದೀವಿ ಸರ್. ಆಮೇಲೆ ಕಿಟ್ಟಿ ಅವರಿದ್ದಾರೆ, ನೀವು ದಯವಿಟ್ಟು ಅವ್ರನ್ನ ಕೇಳಬೇಕು, ಯಾಕೆಂದ್ರೆ ಬ್ಯಾಂಕ್ಗೆ ಅವರು ಸೈನ್ ಮಾಡಿದ್ದಾರೆ. ಕೊನೆಯದಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ನಾನು ನಿಮ್ಮನ್ನು ಕೇಳ್ತೀನಿ, ಆ ವ್ಯಕ್ತಿಯ ಹಿಂದೆ ಮತ್ತೊಂದಿಷ್ಟು ಬಲ ತುಂಬುವಂತ ಜನರಿದ್ದಾರೆ ಅಂತ ಅನಿಸ್ತಾ ಇದೆಯಾ ಸರ್? ಸಾಕಷ್ಟು ಜನ ಗೆಳೆಯರು ಇರ್ತಾರೆ, ಅವ್ರಿಗೂ ಕೂಡ ನಮ್ಮ ಥರನೇ ಗೆಳೆಯರು ಇರ್ಬೋದು. ಆದರೆ ಮುಖ್ಯವಾಗಿ ಏನಂದರೆ ಸರ್ಕಾರ ಕೊಟ್ಟಿರುವಂತಹ 3 ಕೋಟಿ ಹಣಕ್ಕೆ ಅವರು ಟೆಂಡರ್ ಕರೀದೆ ಬಿಲ್ಡಿಂಗ್ ಕಟ್ಟಿದ್ರು. ಸರ್ಕಾರ 3 ಕೋಟಿ ಕೊಡ್ತು. ಕಲಾವಿದರು, ತಂತ್ರಜ್ಞರಿಗೋಸ್ಕರ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇರಲಿ, ಇವ್ರಿಗೊಂದು ಎಂಟರ್ಟೈನ್ಮೆಂಟ್ಗೆ ಒಂದು ಜಾಗ ಇರಲಿ ಅನ್ನೋದಕ್ಕೂ ಅಲ್ಲಿ ಯಾವುದೂ ಕೂಡ ನಡೀಲಿಲ್ಲ. ಅವರು ಸ್ವಂತ ಮನೆ ಥರನೇ ಇವತ್ತಿನವರೆಗೂ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ, ಟ್ರೀಟ್ ಮಾಡಿಸ್ಕೋತಾ ಇದ್ದಾರೆ. ಇವತ್ತು ಏನೇ ಲೆಕ್ಕ ಕೇಳಿದ್ರು ಕೂಡ ಯಾವುದೂ ಅದಕ್ಕೆ ಲೆಕ್ಕ ಇಲ್ಲ. ಇವತ್ತು 3 ಕೋಟಿ ಬಂದಿರೋದಕ್ಕಾಗಲಿ, ಇವತ್ತಿನವರೆಗೂ ವ್ಯಾಪಾರ ಆಗಿರೋದಾಗಲಿ ಯಾವುದೂ ಒಂದು ದಿನವೂ ಕೂಡ ಲೆಕ್ಕಾಚಾರ ಕೊಟ್ಟಿಲ್ಲ. ಹೇಗೆ ಇದು ಕೂಡ ಜನರಲ್ ಬಾಡಿ ಮೀಟಿಂಗ್ ಕೂಡ ಸರಿಯಾಗಿ ಮಾಡಿಲ್ಲ. ಎಲ್ಲ ಮಾಡಿರೋದೆಲ್ಲ ವೇಗಾಗಿ ಮಾಡಿದ್ದಾರೆ. ಅದನ್ನು ಹೇಗೋ ಹೋಗಿ ಪಾಲಿಸಿ ಮಾಡಿಸ್ಕೊಂಡು ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ. ಮತ್ತು ಇನ್ನು ಯಾವುದೂ ಪ್ರಾಪರಾಗಿ ನಡೆದೇ ಇಲ್ಲ. ಎಲೆಕ್ಷನ್ ಆಗ್ಬೋದು, ಇಲ್ಲ ಅಲ್ಲಿ ಆಗಿರುವಂಥ ಲೆಕ್ಕಾಚಾರಗಳಾಗ್ಬೋದು, ಯಾವುದೂ ಕೂಡ ಪ್ರಾಪರಾಗಿ ಆಗಿಲ್ಲ. ಈಗ ಒಂದು 3 ಕೋಟಿ ಸರ್ಕಾರ ಕೊಟ್ಟಿರೋಂಥ ಹಣಕ್ಕೆ ಇವತ್ತಿನವರೆಗೂ ಒಂದು ಲೆಕ್ಕ ಇಲ್ಲ. ಯಾಕೆಂದರೆ ಅದನ್ನು ಟೆಂಡರ್ ಕರೆದಿಲ್ಲ. ಈಗ ಅಷ್ಟು ಕೋಟಿ, ಆಲ್ಮೋಸ್ಟ್ ಅಲ್ಲಿ ಒಂದು 15 ಕೋಟಿ ಬಿಲ್ಡಿಂಗ್, ಅದು ಟೆಂಡರ್ ಕರೆದೇ ತಮ್ಮನೇ ಕೆಲಸ ಮಾಡಿದ್ದಾರೆ, ಸ್ವಂತ ತಮ್ಮನೇ ಕೆಲಸ ಮಾಡಿದ್ದಾರೆ. ಆಮೇಲೆ ಆ ಚೆಕ್ಗಳಿಗೆ ಯಾರು ಸೈನ್ ಮಾಡಿದ್ದಾರೆ ಅಂದರೆ ಅವರೇ ಸೈನ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಟ್ರೆಜರಿ ಇರಲಿಲ್ಲ. ಅಂದರೆ ಯಾವುದೇ ಒಂದು ಸಹಕಾರ ಇಲಾಖೆಯಲ್ಲಿ ಕಂಪಲ್ಸರಿ ಒಬ್ಬ ಟ್ರೆಜರರ್ ಇರಬೇಕು, ಸೆಕ್ರೆಟರಿ ಇರಬೇಕು. ಆದರೆ ಈ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಟ್ರೆಜರರೇ ಇರಲಿಲ್ಲ. ಸುಮಾರು ಒಂದು 3 ವರ್ಷ ಆ ಬಿಲ್ಡಿಂಗ್ ಆಗೋವರೆಗೂ ಕೂಡ ಸ್ವಂತ ತಮ್ಮನಿಗೆ ಕೊಟ್ಟು ಅದು ಕೆಲಸ ಮಾಡಿಸಿದ್ರು. ಕೊನೆಗೆ ಇವತ್ತಿನವರೆಗೂ ಅವ್ರ ಸ್ವಂತ ಮನೆ ಥರನೇ ಇದೆ. ಅದಕ್ಕೆ ಈಗ ನಾವು ಕಲಾವಿದರು, ತಂತ್ರಜ್ಞರೆಲ್ಲ ಸೇರಿ ಇವಾಗ ಲಿಂಗದೇವರವರು, ಸುನಿಲ್ ಪುರಾಣಿಕ್ ಅವರು, ಗುರು ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಎಚ್ಚೆತ್ಕೊಂಡು, ಇಲ್ಲ ಇದು ನಮ್ಮ ಕಲಾವಿದರಿಗೆ ಬೇಕು ಅನ್ನೋ ಒಂದು ಹಠದಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಎಲ್ಲರೂ ಸಹಕಾರ ಇದೆ. ಇದಕ್ಕೆ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ನಂಬಿಕೆಗೆ ಇಟ್ಟಂತ ಪ್ರತಿಫಲ, ಅಥವಾ ನಂಬಿಕೆ ಇಡಬಹುದಾ ಇಡಬಾರ್ದಾ ಅನ್ನೋ ಒಂದು ಪ್ರಶ್ನಾತೀತವಾದಂತ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅನ್ನೋದು ಇವರ ಅಳಲಾಗಿದೆ. ಅದ್ರ ಜೊತೆಗೆ ಆ ವ್ಯಕ್ತಿ ಮೇಲಿನ ಬೇಸರವೂ ಕೂಡ ಆಗಿದೆ. ಯಾವುದೇ ವ್ಯಕ್ತಿ ಯಾವುದೇ ಒಂದು ಸಿಸ್ಟಮ್ಗಿಂತ ದೊಡ್ಡವರಲ್ಲ. ಆ ಕಾರಣದಿಂದ ಆ ವ್ಯಕ್ತಿಯ ವಿರುದ್ಧ, ಆತ ಮಾಡ್ತಿರುವಂತ ತಪ್ಪುಗಳ ವಿರುದ್ಧ ನಾವಿವತ್ತು ಪೊಲೀಸ್ ಠಾಣೆ ಮೆಟ್ಲೇರಿದ್ದೀವಿ ಅನ್ನೋದು ಒಂದು ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.